ಕ್ರಿಸ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಕರ್ತನಾಗಿರುವಂಥ ಯೇಸು ಕ್ರಿಸ್ತ ನಾಮದಲ್ಲಿ ನನ್ನ ವಂದನೆಗಳು. ಇವತ್ತಿಗೆ ನಾವು ಆರಿಸಿಕೊಳ್ಳಲ್ಪಟ್ಟಿರುವಂಥ ವೇದ ವಾಕ್ಯ ಕೀರ್ತನೆ 46 ವಾಕ್ಯ 1ನೇ ವಾಕ್ಯವನ್ನು ಓದಿಕೊಳ್ಳೋಣ. 1-2ನೇ ವಾಕ್ಯವನ್ನು ಓದಿಕೊಳ್ಳೋಣ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಆದದರಿಂದ ಭೂಮಿಯು ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರೂ ನಮಗೇನೂ ಭಯವಿಲ್ಲ. ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮಗೆ ಸ್ತೋತ್ರ. ಇವತ್ತು ನಾವು ನೋಡುವುದಾದರೆ ದೇವರು ನಮಗೇನಾಗಿದ್ದಾರೆ, ಆಶ್ರಯ ದುರ್ಗವಾಗಿದ್ದಾರೆ ಎಂಬುದಾಗಿ, ಅವರು ನಮಗೆ ಬಲವಾಗಿದ್ದಾರೆ ಎಂಬುದಾಗಿ, ಅವರಿಗೆ ನಮ್ಮ ಜೊತೆಗಾರನಾಗಿದ್ದಾರೆ ಎಂಬುದಾಗಿ ಇಲ್ಲಿ ವಾಕ್ಯ ನಮ್ಮನ್ನು ಏನು ಮಾಡುತ್ತಾ ಇದೆ, ಪ್ರೋತ್ಸಾಹ ಇದೆ. ಪ್ರಿಯರೇ, ನಮಗೆ ಕಂಗಾಳಿಕೆ ಬೆಳಗ್ಗೆ ಎದ್ದ ತಕ್ಷಣ ಏನಾಗುತ್ತೆ, ಒಂದು ಕಂಗಾಳಿಕೆ ಉಂಟಾಗ್ತದೆ, ಒಂದು ವೇದನೆ ಉಂಟಾಗ್ತದೆ. ಆದರೆ ದೇವರು ಕೊಡಲ್ಪಟ್ಟಿರುವಂಥ ವಾಕ್ಯ ನಮ್ಮನ್ನು ಏನು ಮಾಡ್ತದೆ, ಅದು ಪ್ರೋತ್ಸಾಹಿಸುವಂಥದ್ದಾಗಿದೆ. ಅವರು ನಮಗೆ ಆಶ್ರಯ ದುರ್ಗವಾಗಿದ್ದಾರೆ. ಅವರು ಆಶ್ರಯ ದುರ್ಗವಾಗಿರುವಾಗ ಎಲ್ಲ ಇಕ್ಕಟ್ಟಲ್ಲಿ ನಮಗೇನಾಗಿದ್ದಾರೆ, ವಿಶೇಷವಾದ ಸಹಾಯಕನಾಗಿದ್ದಾರೆ ಎಂಬುದಾಗಿ ಹೇಳಿ. ಪ್ರಿಯರೇ, ನಮ್ಮ ಸಹಾಯಕನು ನಮ್ಮ ಸಂಗಡ ಇದ್ದಾರೆ. ಇಲ್ಲಿ ಹೇಳುತ್ತದೆ, ಆದ್ದರಿಂದ ಭೂಮಿ ಏನಾದರೂ ಒಂದು ವೇಳೆ ಭೂಮಿಯಾದ ಪರಿಸ್ಥಿತಿಗಳು ಬದಲಾವಣೆ ಆದರೂ ಸಹ, ಬೆಟ್ಟ ಗುಟ್ಟಗಳೆಲ್ಲ ಕದಲಿ ಹೋದರೂ ಸಹ ನಾವೇನು ಮಾಡಬಾರ್ದಿಲ್ಲ, ನಮಗೆ ಭಯ ಇಲ್ಲ ಎಂಬುದಾಗಿ. ಯಾಕೆಂದರೆ ದೇವರು ನಮ್ಮ ಸಂಗಡ ಇದ್ದಾರೆ. ಪ್ರಿಯರೇ, ಇವತ್ತಿಗೆ ನೀವೇನು ಮಾಡಿರಿ, ಇದನ್ನು ದೇವರ ಸನ್ನಿಧಾನದಲ್ಲಿ ಧ್ಯಾನ ಮಾಡಿ. ಬೆಳಗ್ಗೆ ಹೇಳುವಾಗಲೇ ಕೆಲವೊಂದು ವಿಷಯಗಳನ್ನು ಕುರಿತಾಗಿ ನಮಗೇನಾಗುತ್ತೆ, ಭಯ ನಡುಕಗಳು ಉಂಟಾಗ್ತದೆ. ಆದರೆ ದೇವರು ನಮಗೆ ವಾಗ್ದಾನ ವಚನವನ್ನು ಮಾಡಿದ್ದಾರೆ, ನೀವು ಭಯಪಡಬೇಡಿ ಎಂಬುದಾಗಿ ಹೇಳಿ. ಇವತ್ತು ನೋಡುವುದಾದರೆ ನಮ್ಮ ಹೆಜ್ಜೆಗಳು ನಾವು ಮುಂದಿಟ್ಟುಕೊಂಡು ಹೋಗುವಂಥ ಸಮಯದಲ್ಲಿ, ನಾವು ಸುತ್ತಮುತ್ತ ಹೋಗುವಂಥ ಸ್ಥಳದಲ್ಲಿ ನಿಮಗೆ ಕಂಗಾಳಿಕೆಯು ಮತ್ತು ಭಯವು ನಡುಕುವ ಹಾದು ಬರ್ತದೆ. ನಾವು ಮೀಡಿಯಾಗಳೆಲ್ಲ ನೋಡುವುದಾದರೆ ಭಯ ನಡುಕವು ನಮ್ಗೆ ಉಂಟು ಮಾಡುವಂಥವರಾಗಿದ್ದಾರೆ. ಆದರೆ ದಾವೀದನು ಹೇಳ್ತಾ ಇದ್ದಾನೆ, ಸಮುದ್ರದ ತೆರೆ ನನ್ನ ಮೇಲೆ ಬಂದರೂ ಸಹ ನನಗೆ ಭಯ ಇಲ್ಲ ಎಂಬುದಾಗಿ, ಕರ್ತನು ನನ್ನ ಸಂಗಡ ಇದ್ದಾರೆ ಎಂಬುದಾಗಿ. ಪ್ರಿಯರೇ, ಇವತ್ತಿಗೆ ನೀವೇನು ಮಾಡಿರಿ, ದೇವರ ಸನ್ನಿಧಾನದಲ್ಲಿ ಧೈರ್ಯವಂತವರಾಗಿರ್ರಿ. ಯಾಕಂದರೆ ಭಯಪಡಬೇಡ್ರಿ, ನಮ್ಮನ್ನು ಸಂತೈಸುವಂಥ ದೇವರು ನಮ್ಮ ಸಂಗಡ ಇದ್ದಾರೆ. ಅವರು ನಮಗೆ ವಾಗ್ದಾನ ವಚನವನ್ನು ಕೊಟ್ಟಿದ್ದಾರೆ. ನೀವು ಭಯಪಡಬಾರ್ದು. ಎಲ್ಲೇ ಹೋದರೂ ಸಹ, ಯಾವ ಸ್ಥಳಕ್ಕೆ ಹೋದರೂ ಸಹ ಏನು ಮಾಡಬೇಡ್ರಿ, ಮನುಷ್ಯರನ್ನು ನೋಡಿ ಭಯಪಡಬೇಡ್ರಿ. ಬೈಬಲ್ ಹೇಳುತ್ತದೆ, ಮೂಗಿನಲ್ಲಿ ಶ್ವಾಸ ಇರುವಂಥ ಮನುಷ್ಯನಿಗೆ ಭಯಪಡುವುದಕ್ಕಿಂತಲೂ ಆ ಜೀವವುಳ್ಳ ದೇವರ ಮೇಲೆ ನಂಬಿಕೆ ಆಗಿರುವುದು ನಿಮಗೆ ಒಳ್ಳೆಯದಾಗಿರ್ತದೆ ಎಂಬುದಾಗಿ ಹೇಳಿ. ಇವತ್ತಿಗೆ ನಾವು ದೇವರ ಸನ್ನಿಧಾನದಲ್ಲಿ ನಾವು ಧೈರ್ಯದಿಂದ ನಿಲ್ಲುವುದಕ್ಕೆ ನಮಗೇನು ಮಾಡ್ತಾ ಇದ್ದಾರೆ, ಸಹಾಯ ಮಾಡ್ತಾ ಇದ್ದಾರೆ, ನಮಗೆ ಅನುಕೂಲ ಮಾಡ್ತಾ ಇದ್ದಾರೆ, ನಮಗೆ ಉಪದೇಶಿಸ್ತಾ ಇದ್ದಾರೆ, ನಮ್ಮನ್ನು ಏನು ಮಾಡೋದು, ಬೋಧಿಸ್ತಾ ಇದ್ದಾರೆ, ನಮ್ಮನ್ನು ದೇವರು ನೋಡುತ್ತಾ ಇದ್ದಾರೆ, ನಮ್ಮನ್ನು ಯಾವಾಗಲೂ ಎಲ್ಲ ಕಾಲದಲ್ಲಿ ಏನು ಮಾಡ್ತಾ ಇದ್ದಾರೆ, ಅದು ತನ್ನ ಮರಿಗಳನ್ನು ಯಾವ ರೀತಿಯಾಗಿ ತನ್ನ ಮೇಲೆ ರೆಕ್ಕೆಗಳ ಮೇಲೆ ಇಟ್ಕೊಂಡು ಹಾರ್ತದ್ದು ಆ ರೀತಿಯಾಗಿ ದೇವರು ಏನು ಮಾಡ್ತಾರೆ, ನಮಗೆಲ್ಲ ರೀತಿಯಲ್ಲಿ ಅಭ್ಯಾಸ ಪಡಿಸ್ತಾ ಇದ್ದಾರೆ. ಒಂದು ವೇಳೆ ಅದು ಮರಿಗೆ ಭಯ ಪಡ್ತಾ ಇರ್ಬೋದು, ಒಂದು ವೇಳೆ ನಾನು ನನ್ನ ತಾಯಿನ ಮೇಲೆ ಇದ್ದೇನೆ ಎಂಬುದಾಗಿ ಹೇಳಿ, ಆದರೆ ಅದು ಬೀಳುವಂಥ ಸಮಯದಲ್ಲಿ ಏನು ಮಾಡ್ತದೆ, ಆ ಹದ್ದು ಆ ಒಂದು ಮರಿಯನ್ನು ಹೋಗಿ ಹಿಡಿತದೆ ಎಂಬುದಾಗಿ ನೋಡುತ್ತಾರೆ. ಅದೇ ರೀತಿಯಾಗಿ ಆ ಒಂದು ಸಮಯ ಬರುವಾಗ, ಆ ಒಂದು ಗಳಿಕೆ ಬರುವಾಗ ದೇವರೇನು ಮಾಡ್ತಾರೆ, ನಮ್ಮನ್ನು ಬಂದು ಹಿಡಿದು ಕಾಯುವಾತನಾಗಿದ್ದಾರೆ. ಪ್ರಿಯರೇ, ನೀವು ಭಯಪಡಬೇಡ್ರಿ, ದೇವರು ನಮ್ಮ ಸಂಗಡ ಇದ್ದಾರೆ. ನಮಗಾಗಿ ಅವರೆಲ್ಲ ಕಾರ್ಯದಲ್ಲಿ ಸಹಾಯ ಮಾಡುವವರಾಗಿದ್ದಾರೆ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ನಿಮ್ಮ ಕುಮಾರನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಮಿ, ಇವತ್ತಿಗೆ ದೇವರೇ, ನೀವು ನಮಗೆ ಆಶ್ರಯ ದುರ್ಗವಾಗಿದ್ದೀರಾ ಸ್ವಾಮಿ. ಇಕ್ಕಟ್ಟದಲ್ಲಿ ನಮಗೆ ಸಹಾಯಕನಾಗಿದ್ದೀಯಾ ಸ್ವಾಮಿ. ನಿಮಗೆ ಸ್ತೋತ್ರ, ನಿಮಗೆ ಕೋಟಿ ಸ್ತೋತ್ರ ಸ್ವಾಮಿ. ನಿಮ್ಮ ಮಕ್ಕಳನ್ನು ಯಾವ ರೀತಿಯಾಗಿ ನೀನು ಕಾಪಾಡುತ್ತಾ ಇದೆಯಾ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ದೊಡ್ಡ ಕಾರ್ಯವನ್ನು ಮಾಡು, ಯೇಸು ನಾಮದಲ್ಲಿ ತಂದೆ, ಆಮೆನ್. ಮೇ ಗಾಡ್ ಬ್ಲೆಸ್ ಯು.